ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅಕ್ಟೋಬರ್ 16ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ 2025ರ ಸಾಹಿತ್ಯದ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದಂತಹ ಉತ್ತರ ಹಂಗೇರಿಯನ್ ಲೇಖಕ ಲಾಜ್ಲೋ ಕ್ರಾಸ್ನಹೋರ್ಕೈ. ಇತ್ತೀಚೆಗೆ ಚರ್ಚಿಸಲಾದ ನ್ಯೂ ಸ್ಟಾರ್ಟ್ ಟ್ರೀಟಿ ಈ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದಂತಹ ಉತ್ತರ ರಷ್ಯಾ ಮತ್ತು ಅಮೇರಿಕ. 2025ರ ಭಾರತ ಮತ್ತು ರಷ್ಯಾ ನಡುವಿನ ಸೈನ್ಯಾಭ್ಯಾಸ ಇಂದ್ರ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ರಾಜಸ್ಥಾನದ ಬಿಕಾನೇರ್ನಲ್ಲಿ. ಇತ್ತೀಚೆಗೆ ಯಾವ ದೇಶದ ಕರಹಂತೇಪೆಯಲ್ಲಿ 12,000 ವರ್ಷಗಳಷ್ಟು ಹಳೆಯದಾದ ಮಾನವ ಮುಖವನ್ನು ಹೊಂದಿರುವ ನವಶಿಲಾಯುಗದ ಸ್ತಂಭವನ್ನು ಕಂಡುಹಿಡಿಯಲಾಯಿತು? ಸರಿಯಾದಂತಹ ಉತ್ತರ ಟರ್ಕಿ ಅಥವಾ ತುರ್ಕಿಯೇ. ಇತ್ತೀಚೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭಾರತದ ಮೊದಲ ಎಲೆಕ್ಟ್ರಿಕ್ ಟ್ರಕ್ ಬ್ಯಾಟರಿ ವಿನಿಮಯ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು? ಸರಿಯಾದಂತಹ ಉತ್ತರ ಹರಿಯಾಣದ ಸೋನಿಪತ್ನಲ್ಲಿ. ಇತ್ತೀಚೆಗೆ ಚರ್ಚಿಸಲಾದ ಅಬೋವ್ ಆ್ಯಂಡ್ ಬಿಯಾಂಡ್ ಪುಸ್ತಕ ಯಾರಿಗೆ ಸಂಬಂಧಿಸಿದೆ? ಸರಿಯಾದಂತಹ ಉತ್ತರ ಶಿವಕುಮಾರ್ ಮೋಹನಕ. ಇತ್ತೀಚೆಗೆ ಬ್ರೌನ್ ಡ್ವಾರ್ಫ್ ವೂಲ್ಫ್ 1130Cಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫೈನ್ ಅಣುವನ್ನು ಕಂಡುಹಿಡಿದವರು ಯಾರು? ಸರಿಯಾದಂತಹ ಉತ್ತರ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ. ಸ್ಪೇನ್ನ ಫೀರಾ ಬಾರ್ಸಿಲೋನಾ ಇಂಟರ್ನ್ಯಾಷನಲ್ ಇತ್ತೀಚೆಗೆ ಯಾವ ರಾಜ್ಯದೊಂದಿಗೆ ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರಕ್ಕಾಗಿ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂತಹ ಉತ್ತರ ಮಧ್ಯಪ್ರದೇಶ. ಇತ್ತೀಚೆಗೆ 2025ರ ಸಿಯೇಟ್ ಕ್ರಿಕೆಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ ಅನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದಂತಹ ಉತ್ತರ ವೆಸ್ಟ್ ಇಂಡೀಸ್ನ ಬ್ರಿಯಾನ್ ಲಾರಾ ಮತ್ತು ಭಾರತದ BS ಚಂದ್ರಶೇಖರ್. ಪೆನ್ಸಿಲ್ವೇನಿಯಾ ಮತ್ತು ಕನೆಕ್ಟಿಕಟ್ ನಂತರ ಕ್ಯಾಲಿಫೋರ್ನಿಯಾ ಯಾವ ಹಬ್ಬವನ್ನು ರಾಜ್ಯ ರಜಾದಿನವೆಂದು ಘೋಷಿಸಿದ ಸಂಯುಕ್ತ ರಾಷ್ಟ್ರ ಅಮೆರಿಕಾದ 3ನೇ ರಾಜ್ಯವಾಯಿತು? ಸರಿಯಾದಂತಹ ಉತ್ತರ ದೀಪಾವಳಿ. ಇತ್ತೀಚೆಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಅಂಡಮಾನ್ ಜಲಾನಯನ ಪ್ರದೇಶದಲ್ಲಿ ಮೊದಲ ಬಾರಿಗೆ ನೈಸರ್ಗಿಕ ಅನಿಲದ ಆವಿಷ್ಕಾರವನ್ನು ಘೋಷಿಸಿತು. ಈ ಆವಿಷ್ಕಾರವನ್ನು ಯಾರು ಮಾಡಿದರು? ಸರಿಯಾದಂತಹ ಉತ್ತರ OIL ಆಯಿಲ್ ಇಂಡಿಯಾ ಲಿಮಿಟೆಡ್. ಇತ್ತೀಚೆಗೆ 2025ರ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಅಕ್ಟೋಬರ್ 10. ಇತ್ತೀಚೆಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಆಯಿಲ್ ಇಂಡಿಯಾ ಲಿಮಿಟೆಡ್ನ ಸಹಕಾರದೊಂದಿಗೆ ಅಂಡಮಾನ್ ಜಲಾನಯನ ಪ್ರದೇಶದ ಯಾವ ಸ್ಥಳದಲ್ಲಿ ಮೊದಲ ಬಾರಿಗೆ ನೈಸರ್ಗಿಕ ಅನಿಲದ ಆವಿಷ್ಕಾರವನ್ನು ಘೋಷಿಸಿತು? ಸರಿಯಾದಂತಹ ಉತ್ತರ 2ನೇ ವಿಜಯಪುರಂ ಪರಿಶೋಧನಾ ಬಾವಿಯಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.